ಬಹುಶಃ ಬದುಕೇ ಹಾಡಿದಷ್ಟು ಭಾವಪೂರ್ಣವಾದಂಥ ಹಾಡುಗಳು ಈ ಹಾಡು. ಇಲ್ಲಿ ನೋವು ತ್ಯಾಗ ಆಗತ್ತೆ, ದೂರ ಆದವಳಿಗೆ ಹಾರೈಕೆ ಮಾಡುವಂಥ ಒಂದು ಹೃದಯ ವೈಶಾಲ್ಯತೆ ಇರುತ್ತಲ್ಲ, ಅದು ಈ ಹಾಡಾಗತ್ತೆ. ಅಂಥ ಅದ್ಭುತವಾದಂಥ ಹಾಡು ಈ ಹಾಡು. ಬಂಧನ ಸಿನಿಮಾ ಅಂದಾಗ ನಮಗೆ ನೆನಪಾಗೋದು ವಿಷ್ಣು ಸರ್. ಕಣ್ಣುಗಳಲ್ಲೇ ಅಭಿನಯಿಸ್ತಿದ್ರು, ಆ ನೋವನ್ನು ಕೂಡ ಕಣ್ಣುಗಳಲ್ಲೇ ನಮಗೆ ತಿಳಿ ಹೇಳ್ತಿದ್ರು. ಅಂಥ ಡಾಕ್ಟರ್ ವಿಷ್ಣುವರ್ಧನ್ ಸರ್ಗೆ ಈ ವೇದಿಕೆ ಮೂಲಕ, ಈ ಹಾಡಿನ ಮೂಲಕ ಈ ಒಂದು ಹಾಡನ್ನು ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಇದು ಕೂಡ ಅನಿಲ್ ಕುಂಬ್ಳೆ ಸರ್ ಅವರಿಗೆ ಬಹಳ ಇಷ್ಟವಾದಂಥ ಹಾಡು. ಆ ಹಾಡು ಹೇಗಿತ್ತು, ಆ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಕೇಳೋಕ್ಕಿಂತ ಹೆಚ್ಚಾಗಿ ವಿಷ್ಣು ಸರ್ ಬಗ್ಗೆ ನಿಮ್ಮ ಅಭಿಮಾನದ ಮಾತುಗಳು ಸರ್, ಪ್ಲೀಸ್. ವಿಷ್ಣುವರ್ಧನ್ ಅವರ ಬಗ್ಗೆ ಏನು ಹೇಳೋದು, ತುಂಬ ಅಭಿಮಾನ, ತುಂಬ ಪ್ರೀತಿ. ಅವರು ಸಂಬಂಧ ಕೂಡ ನಮ್ಮ ಚಿಕ್ಕಮ್ಮನ ಕಸಿನ್ ಅವರು. ಸೊ ಮನೆಗೆ ಬರ್ತಾಯಿದ್ರು. ನಮ್ಮ ತಾಯಿ ಅಂದರೆ ತುಂಬ ಪ್ರೀತಿ ಅವ್ರಿಗೆ. ಮನೆಗೆ ಬಂದ್ಬಿಡೋರಂತೆ. ಮನೆಗೆ ಬಂದ್ಬಿಟ್ಟು ಸರೋಜಿ ಏನಾರು ಮಾಡಿಕೊಡು ಅಂತ ಅವ್ರಿಗೆ ಏನೇನು ಇಷ್ಟನೋ ಅದೆಲ್ಲ ಕೇಳಿ ಅಡುಗೆ ಮಾಡಿಸ್ಕೊಂಡು ತಿಂದ್ಬಿಟ್ಟು ಹೋಗೋರಂತೆ. ಸೊ ವಿಷ್ಣುವರ್ಧನ್ ಅವರು ನನಗೆ ಇಡೀ ಕುಟುಂಬದ ಎಲ್ಲ ಸದಸ್ಯರನ್ನ ಸೇರಿಸಿ ಒಂದು ಸನ್ಮಾನ ಮಾಡಿದ್ರು ಬೆಂಗಳೂರಲ್ಲಿ. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ, ಅವ್ರು ಮಾತ್ರ ಇದ್ದರು. ಆಮೇಲೆ ಅಲ್ಲಿ ನನಗೊಂದು ಸನ್ಮಾನದ ಒಂದು ಅಲ್ಲಿ ಮನೇಲಿದೆ, ಒಂದೆರಡು ಕೈಗಳು ಹಿಂಗಿದೆ, ಒಂದು ಸಿಲ್ವರಲ್ಲಿ ಒಂದು ಬಾಲ್ ಮಧ್ಯದಲ್ಲಿ, ಅದು ನನಗೆ ಪ್ರೆಸೆಂಟ್ ಮಾಡಿದ್ರು. ಅದಕ್ಕಿಂತ ಹೆಚ್ಚಾಗಿ ಒಂದು ಬ್ಯಾಟ್ ಕೊಟ್ಟರು. ಆ ಬ್ಯಾಟಲ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ದು ಏನೋ ಒಂದು ಮೆಸೇಜ್ ಇದೆ. ನನ್ನ ತಂದೆ ತಾಯಿದು ಇದೆ ಅದರಲ್ಲಿ. ಆ ಪ್ರೀತಿ, ಆ ವಿಶ್ವಾಸ ಅಪಾರವಾದದ್ದು. ಅದರ ಅವರ ಆ್ಯಕ್ಟಿಂಗ್, ಆಮೇಲೆ ನೀವು ಹೇಳ್ದಂಗೆ ಈ ಪಿಕ್ಚರಿನ ಹಾಡು ಎಲ್ಲರಿಗೂ ಮುಟ್ಟಿದೆ. ಸೊ ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಇನ್ನೊಬ್ಬರು ತುಂಬ ಬೇಕಾದವರು ಚಿತ್ರರಂಗದಲ್ಲಿ ಈ 1-2 ತಿಂಗಳಲ್ಲಿ ದುರ್ಮರಣ ನಮ್ಮ ಪುನೀತ್ ಸರ್ ಅವ್ರದ್ದು. ಅದಾದಮೇಲೆ ಶಿವರಾಮಣ್ಣ ಅವ್ರದ್ದು ಅವರ ವಾತ್ಸಲ್ಯ ಪ್ರೀತಿ ಹೇಗಿತ್ತು ಅಂದರೆ, ಅವರು ಅಜಾತಶತ್ರು, ಎಲ್ಲರಿಗೂ ಬೇಕಾದವರು. ಯಾವುದೇ ಕಾರ್ಯಕ್ರಮ ಆದ್ರೂ ಬಂದ್ಬಿಟ್ಟು ಅವರೇ ಹೇಳೋರು ಏನು ಸಹಾಯ ಮಾಡಲಿ. ಆಮೇಲೆ ಕ್ರಿಕೆಟ್ ಬಗ್ಗೆ ಅಂತೂ ತುಂಬ ಕಾಳಜಿ ಅವ್ರಿಗೆ. ತುಂಬ ಎಲ್ಲ ಮ್ಯಾಚು ನೋಡೋರು, ಬಂದು ತಮಾಷೆ ಮಾತಾಡೋರು. ಅವ್ರು ನೋಡಿದ್ರೇ ಒಂಥರ ಸಂತೋಷ. ಆಮೇಲೆ ಅವ್ರಿಗೆ ಫೋಟೋಗ್ರಫಿ ಅಂದ್ರೂ ತುಂಬ ಇಷ್ಟ, ವೈಲ್ಡ್ ಲೈಫ್ ಫೋಟೋಗ್ರಫಿ. ಸೊ ಮನೆಗೆ ಬಂದ್ಬಿಟ್ಟು ಕೇಳೋರು ಯಾವುದೋ ಕ್ಯಾಮ್ರಾ, ಯಾವಾಗ ಹೋಗೋಣ. ಈ ಎಲ್ಲ ಕಾರ್ಯಕ್ರಮಗಳೊಂದು ಇತ್ತು ನಮ್ಮದು, ಅದು ಯಾಕೋ ಸರಿ ಹೋಗಲಿಲ್ಲ. ಬಟ್ ಅದೇ ಅವ್ರನ್ನೂ ಈ 101 ನೆನಪು ಅಂತ ಬಂತಲ್ಲ, ಅದರಲ್ಲಿ ನೆನೆಸ್ಕೊಳ್ಳೋಣ ಅಂತ ಇದನ್ನೇ ನಾನು ಎಲ್ಲರೂ ಕೇಳ್ಕೊತೀನಿ. ಪುನೀತ್ ರಾಜ್ಕುಮಾರ್ ಹಾಗೂ ಶಿವರಾಮಣ್ಣ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲ 1 ನಿಮಿಷ ನಿಂತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ. ಈ ಹಾಡು ನೀವು ಹಾಡಬೇಕಾದ್ರೆ ಅನಿಲ್ ಸರ್ ಕೂಡ ಅದನ್ನ ಗುನುಗ್ತಾನೇ ಇದ್ರು. ಅನಿಲ್ ಸರ್, ಇದೊಂದು ಫೇವ್ರೆಟ್ ಹಾಡು ನನಗೆ. ಅಮೃತ ವರ್ಷಿಣಿದು ಎಲ್ಲ ಹಾಡುಗಳು ಚೆನ್ನಾಗಿದೆ. ರಮೇಶ್ ಅರವಿಂದ್ ಅವರು, SP ಬಾಲಸುಬ್ರಹ್ಮಣ್ಯಂ ಅವರು, ಎಷ್ಟು ಚೆನ್ನಾಗಿತ್ತು ಹಾಡು. ತುಂಬ ಚೆನ್ನಾಗಿ ಹಾಡಿದ್ರು. ಕಾರಲ್ಲಿ ಎಲ್ಲರೂ ಹೋಗ್ಬೇಕಾದ್ರೆ ಚೇತನಾನೇ DJ. ಸೊ ಈ ಹಾಡು ಖಂಡಿತ ಒಂದು ಇದ್ದೇ ಇರುತ್ತೆ. ಮಕ್ಕಳಿಗೆ ಅವರು ಹೆಡ್ಫೋನ್ಸ್ ಹಾಕೊಂಡ್ಬಿಡ್ತಾರೆ, ಯಾಕಂದ್ರೆ ಅವ್ರ ಹಾಡುಗಳು ಅವರೇ, ಅದೇ ಬೇರೆ. ಅವ್ರ ಪ್ಲೇ ಲಿಸ್ಟೇ ಬೇರೆ. ಆದರೆ ನಮ್ದು ವಿ ಟೇಕ್ ಟರ್ನ್ಸ್. ಸೊ ನಂದೊಂದು ಹಾಡಿರುತ್ತೆ, ಅದಾದ್ಮೇಲೆ ಅವಳದೊಂದು ಹಾಡಿರುತ್ತೆ. ಆರುಣಿ ಇವಾಗ ದೊಡ್ಡವಳು ಲಂಡನ್ನಲ್ಲಿ ಇದ್ದಾಳೆ. ಸೊ ಅವಳಿದ್ದಾಗ ಅವಳದೊಂದು ಹಾಡು. ಸೊ 5 ಜನದ್ದು ಒಂದೊಂದು ಹಾಡು. ಆ ಒಂದು ಸುತ್ತು ಬಳಸಿದ್ಮೇಲೆ ತಿರ್ಗಾ ಮತ್ತೊಮ್ಮೆ ಅದೇನಾಗತ್ತೆ, 2ನೇ ಸುತ್ತು ಬರೋ ಅಷ್ಟೊತ್ತಿಗೆ ನನ್ನ ಕಟ್ ಮಾಡ್ಬಿಡ್ತಾರೆ. ನಾನು ತಾನೇ ಡ್ರೈವ್ ಮಾಡ್ತಾ ಇರೋದು, ನನ್ನ ಕಟ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಆ ಹಾಡುಗಳೆಲ್ಲ ಹಳೆ ಹಾಡುಗಳು. ಸೊ ನನ್ನನ್ನು ಕಟ್ ಮಾಡ್ಬಿಡ್ತಾರೆ. ಸೊ ಅಲ್ಲೇ ಸುತ್ತಾ ಇರುತ್ತದು, ಬರೋದೇ ಇಲ್ಲ ಅದು. ಸೊ ಈ ಹಾಡು ಖಂಡಿತ ನನಗೊಂದು ತುಂಬ ಮೆಚ್ಚುಗೆ ಆದದ್ದು. ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಇದಕ್ಕೂ ಹೆಚ್ಚಾಗಿ ಮ್ಯೂಸಿಷಿಯನ್ಸ್, ಆರ್ಕೆಸ್ಟ್ರಾ, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸರ್. ಆ್ಯಂಡ್ ಅನಿಲ್ ಸರ್, ನೀವು SPB ಸರ್ ಬಗ್ಗೆ ಹೇಳಿದ್ರಿ. ನಿಮ್ಮ ಹಾಗೂ ಅವರ ಒಂದು ಫೋಟೋ ನಮ್ಮ ಹತ್ರ ಇದೆ, ಅದನ್ನ ನೀವು ನೋಡ್ಬೇಕನ್ನೋದು ನಮ್ಮ ಆಸೆ. SPB ಸರ್ ಅವರ 50ನೇ ವರ್ಷದ ಸಂಭ್ರಮದಲ್ಲಿ ನೀವು ಅವರಿಗೆ ಭೇಟಿಯಾಗಿದ್ರಿ ಅನ್ಸುತ್ತೆ. ಹೌದು, ಇದು 2016 ನಾವು ಚೆನ್ನೈಯಲ್ಲಿ ಮ್ಯಾಚ್ ಆಯ್ತು ಇಂಗ್ಲೆಂಡ್ ಮೇಲೆ. ನಾನು ಅವಾಗ ಕೋಚ್. ಸೊ ಅದೇ ನಾ ಹೇಳಿದ್ನಲ್ಲ, ನಾವು ಯಾವಾಗ ಚೆನ್ನೈಗೆ ಹೋಗ್ತಾ ಇದ್ವೋ ಅವ್ರ ಮನೆಗೆ, ಇದು ಶುಭಲೇಖ ಸುಧಾಕರ್ ಅವ್ರ ಮನೆ. ಸೊ ಬಾಲು ಸರ್ ಜೊತೆ ನಾವು ಫೋಟೋ ತೆಕ್ಕೊಂಡಿದ್ದು. ಅದೇ ಅವ್ರ ಜೊತೆ ಕೂತ್ಕೊಂಡು ಈ ಹಾಡುಗಳೆಲ್ಲ ಅವ್ರದ್ದೊಂದು iPad ಅಲ್ಲಿ ಅವ್ರ ಕೈಯಲ್ಲಿ ಬರ್ಕೊಡೋರು. ಎಲ್ಲ ಕೈಯಲ್ಲಿ ಬರೆದು ಅದನ್ನ ಐ ಥಿಂಕ್ ಸ್ಕ್ರೀನ್ ಶಾಟ್ ತೊಗೊಂಡು ಅದನ್ನ iPad ಅಲ್ಲಿ ಎಲ್ಲ ಸ್ಟೋರ್ ಆಗಿರೋದು. ಸೊ ಯಾವುದೇ ಹಾಡು ಕೇಳಿದ್ರು, ಯಾಕಂದ್ರೆ ಅಲ್ಲಿ ನಾನಿದ್ದೀನಿ, ಲಕ್ಷ್ಮಣ್, MSK ಪ್ರಸಾದ್. ಸೊ ಅಲ್ಲಿ ತೆಲುಗು ಹಾಡು ನಡೀತಾ ಇತ್ತು, ತಮಿಳ್ ಹಾಡು ನಡೀತಾ ಇತ್ತು, ಕನ್ನಡ ಹಾಡು, ಹಿಂದಿ. ನಮಗೆ
ಅವ್ರ ಒರಿಜಿನಲ್ ಹಾಡಿಗೆ ಇಲ್ಲಿ ಎದುರುಗಡೆ ಕೂತ್ಕೊಂಡು ಹಾಡು ಏನೂ ವ್ಯತ್ಯಾಸ ಇರಲಿಲ್ಲ. ಮ್ಯೂಸಿಕ್ ಒಂದಿಲ್ಲ ಅಷ್ಟೇ, ಬಟ್ ಅಮೇಝಿಂಗ್. ವಾವ್, ಎಂಥ ಲವ್ಲಿ ಮೂಮೆಂಟ್ಸ್ ಅನ್ನ ಶೇರ್ ಮಾಡಿದ್ದೀರಾ ನೀವು ಅವ್ರ ಜೊತೆ. ಅಂಡ್ ಆ ಫೋಟೋದಲ್ಲಿ ನಿಮ್ಮ ಸಂತೋಷ ಎದ್ದು ಕಾಣ್ತಾ ಇದೆ ಅದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಸರ್. ಥ್ಯಾಂಕ್ ಯು ಸರ್. ದಿಸ್ ವಾಸ್ ಅಮೇಝಿಂಗ್ ಸರ್. ಥ್ಯಾಂಕ್ ಯು. ಆ ಸಂಗೀತ ಆಸಕ್ತಿಗೆ ಒಂದು ಚಪ್ಪಾಳೆ ಬರಲಪ್ಪ, ಎಷ್ಟು ಖುಷಿ ಆಗುತ್ತೆ. ಚೈತನ್ಯ ಮ್ಯಾಮ್ ಹೇಗೆ ಹಾಡಿದ್ರು ಈ ಹಾಡನ್ನ? ವೆರಿ ವೆಲ್, Very well, ಭಲೆ ಭಲೆ. ಅವ್ರು ಚೆನ್ನಾಗಿ ಹಾಡಿದ್ರು, ನೀವು ಭಲೆ ಭಲೆ ಅಂತೆ. ನನಗೆ ತುಂಬಾ ಇಷ್ಟವಾದ ಹಾಡು ಇದು. ಇದು ಮತ್ತೆ ಆ ತುಂತುರು ಅದು ತುಂಬಾ ಇಷ್ಟ. ಆ ಸಿನಿಮಾದಲ್ಲಿ ಇವ್ರು ಹೇಳಿದಂಗೆ ಅಮೃತವರ್ಷಿಣಿ ಪ್ರತಿಯೊಂದು ಹಾಡು ತುಂಬಾ ಮಧುರವಾಗಿದೆ. ಮತ್ತೆ ನೀವು ಹೇಳ್ದಂಗೆ ಪ್ರತಿ ಸತಿ ಕೇಳಿದಾಗ ಅದರಲ್ಲೇನೋ ಒಂದು ಹೊಸತನ ಕಾಣಿಸುತ್ತೆ. ಸೊ ಈ ಪರ್ಟಿಕ್ಯುಲರ್ ಸಾಂಗ್ ನನಗೆ ತುಂಬಾ ಇಷ್ಟ. ಥ್ಯಾಂಕ್ ಯು ಮ್ಯಾಮ್. ವೆರಿ ವೆಲ್ ಸಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಅರ್ಜುನ್ ಸರ್, ಇವತ್ತು ಎಲ್ಲ ಹಾಡಿನ ಸೆಲೆಕ್ಷನ್ ಬಂದು ಅನಿಲ್ ಸರ್ ಹಾಗೂ ಮೇಡಮ್ದು ಅವಾಗಿಂದ ನೋಡ್ತಾನೆ ಎಲ್ಲವೂ ಗೋಲ್ಡನ್ ಪಿಕ್ ಅಂತ ಹೇಳ್ಬೋದು. ಅಷ್ಟು ಒಳ್ಳೆ ಮ್ಯೂಸಿಕ್ ಟೇಸ್ಟ್ ಇದೆ. ದೀಸ್ ಆರ್ ಆಲ್ ಆರ್ ಫೇವ್ರೇಟ್ ಸಾಂಗ್ಸ್ ಮೇಡಮ್. ಸೊ ಅಮೇಝಿಂಗ್, ತುಂಬ ಚೆನ್ನಾಗಿ ಹಾಡಿದೆ ವಿಜಯ್. ಇದು ಕೂಡ ತುಂಬ ಟಫ್ ಆದ ಹಾಡು, ತುಂಬ ಈಸಿಯಾಗಿ ಅದನ್ನ ಹ್ಯಾಂಡಲ್ ಮಾಡಿದ್ದೀರಾ, ಚೆನ್ನಾಗಿ ಹಾಡು. ಥ್ಯಾಂಕ್ ಯು ಸರ್. ಮಹಾಗುರುಗಳೇ. ಸರ್ ಏನು ಸರ್, ನಿಮ್ಮ ನೋಡ್ತಿದ್ರೆ ನನಗೆ ಏನಾಗ್ತಿದೆ ಅಂದರೆ, ಅಪ್ಪ ಎಷ್ಟು ಸರಳವಾಗಿ, ಅಷ್ಟು ಸರಳವಾಗಿರೋದು ಹೇಗೆ ಸಾಧ್ಯ ಸರ್? ಹಾಂ, ನಿಮ್ಮ ಮೂಗು ಕಂಡ್ರೆ ಬಲ್ಲ ಇಷ್ಟ ಸರ್ ನನಗೆ. ಏನು ಶಾರ್ಪ್ ಆಗಿದೆ ಸರ್ ನೀವು. ಎಷ್ಟು ಪೇಷನ್ಸು, ಒಂದು ಮಾತಲ್ಲಿ ಆ ಥರ ಎಲ್ಲ ದುಡುಕೋದಿಲ್ಲ. ಬಾಲ್ ಮಾತ್ರ ಯಾವಾಗ ಹೋಗ್ಬೇಕು ಆವಾಗ ಹೋಗುತ್ತೆ ಸರ್. ಭಾಳ ದೊಡ್ಡ ವ್ಯಕ್ತಿತ್ವ ಸರ್ ತಮ್ಮದು. ಈ ವೇದಿಕೆಯಲ್ಲಿ ನೀವು ಒಂದು ಶೋಭೆ ಸರ್, ಇವತ್ತು ಭಾಳ ಒಳ್ಳೆ ಶೋಭೆ ಸರ್. ಅವ್ರ ಜೊತೆಯಲ್ಲಿ ಸೇರಿ ಹಾಡಿದ್ದಕ್ಕೆ ಎಲ್ಲರೂ ಸೇರಿಕೊಳ್ಳೋಣ.